ಅದರ ನಿಮ್ಮ ಹೆಸರುಗಳು ಭಾಳ ಓಡಾಡ್ತಾ ಇತ್ತು, ಚರ್ಚೆ ಆಗಿತ್ತು. ನೀವು ದೆಹಲಿಗೆಲ್ಲ ಹೋಗಿ ಬಂದಿದ್ರಿ, ಒಂದು ರೀತಿ ಟೀಮ್ ಲೀಡ್ ಮಾಡಿದ್ರಿ. ಹೌದು. ಈಗ ಸಿಗ್ಲಿಲ್ಲ ಅಂತ ಬೇಸರ? ಏನು ಬೇಸರ, ಕಾಂಗ್ರೆಸ್ ಒಳಗೆ ಯಾವಾಗಲೂ ಇದೆಲ್ಲ ಆಗ್ತಾ ಇರ್ತದೆ. ಹಿಂಗೆ ಭಾಳ ನಮ್ಮ ಪಕ್ಷ ಭಾಳ ದೊಡ್ಡ ಪಕ್ಷ, ಅದರಿಂದ ಇಂಥವೆಲ್ಲ ಆಗ್ತಾ ಇರ್ತದೆ. ಸಹಿಸ್ಕೋಬೇಕು, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ ಸಮಾಧಾನ ಇದ್ದರೆ ಮುಂದಿನ ಭವಿಷ್ಯ ಚೆನ್ನಾಗಿರ್ತದೆ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ತಾರೆ, ದೊಡ್ಡ ಗಾದೆ ಹೇಳ್ತಾರೆ ಹಿಂದಿಯವರು. ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರಿಗಿಂತ ಈಗ ಯಾವ ಮಿನಿಸ್ಟ್ರಿಗಳು ಅನೌನ್ಸ್ ಮಾಡಿದ್ರು ಎಲ್ಲರಿಗಿಂತ ಸೀನಿಯರ್. ಮೊದಲು ಎಷ್ಟು ಜನ ಮಾಡಿದ್ರು ಅವ್ರಿಗಿಂತ ಸೀನಿಯರ್ ಇದ್ದೀನಿ. ಎಲ್ಲರಿಗೂ ಗೊತ್ತಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ ನಾವೆಲ್ಲ ಎಷ್ಟು ಸೇವೆ ಮಾಡಿದ್ದೀವಿ ಪಕ್ಷಕ್ಕೆ, ಎಷ್ಟು ನಿಷ್ಠೆಯಿಂದ ಇದ್ದೀವಿ, ಎಂತೆಂಥ ಕ್ರೈಸಿಸ್ ಕೂಡ ನಾವು ಪಕ್ಷದಾಗ ಇದ್ದೀವಿ ಅಂತ ಅವ್ರಿಗೂ ಗೊತ್ತಿದೆ. ದುರಾದೃಷ್ಟಕರ ನಮಗೆ ಆಗಲಿಲ್ಲ ಅನ್ನೋದು ನನಗೊಂದು ಸ್ವಲ್ಪ ಬೇಸರ ಇದ್ದೇ ಇರ್ತದೆ. ಮನುಷ್ಯ ಆದಮೇಲೆ ಬೇಸರ ಇದ್ದೇ ಇರ್ತದೆ. ಬೇರೆಯವ್ರಿಗೆಲ್ಲ ಮಾಡಿದ್ರಲ್ಲ, ನಾವು ಇಷ್ಟೆಲ್ಲ ದುಡಿದು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದು ಕೂಡ ಮಾಡಲಿಲ್ಲ ಅಂತ ಹೇಳಿ ಬೇಸರ ಇದೆ. ಆದರೆ ನಾವು ಪಕ್ಷ ಏನು ಬಿಡಲ್ಲ, ನಾವು ಪಕ್ಷ ನಿಷ್ಠೆಯಿಂದ ಪಕ್ಷ ಬಲಪಡಿಸೋಕ್ಕೆ ನಾವು ನಮ್ಮ ಕೈಲಾಗಿದ್ದು ನಾನು ಶ್ರಮ ಪಡ್ತೀನಿ. ಅಲ್ಲಿಗೆ ನೀವು ಹೇಳಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆಲ್ಲ ನಮ್ಮ ಸೇವೆ ಗೊತ್ತು ಅಂತ. ಎಲ್ಲ ಗೊತ್ತಿದೆ. ದೇವರಾಜ ಕಾಲದಿಂದ ಇದ್ದೀವಿ. ಖರ್ಗೆ ಸಾಹೇಬರು ಮಿನಿಸ್ಟರ್ ಇದ್ರು ಅವಾಗೆಲ್ಲಾನು. ಅವರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದ್ರು. ಅವ್ರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಯಾವ ಜಿಲ್ಲೆದು. ನನ್ನ ಪ್ರಕಾರ ಜಿಲ್ಲಾವಾರು ಜಾತಿವಾರು ಅವೆಲ್ಲ ಸ್ವಲ್ಪ ಅಡ್ಡ ಬಂದಿರೋದು ಕಾಣ್ತದೆ. ಈಗ ನಾವು ಅಪ್ಪಿ ಲಿಂಗಾಯತೊಳಗೆ ಬಣಜಿಗರಾಗಿದ್ದೀವಿ. ಅವರೇನಂತಾರೆ, ಬಣಜಿಗರು ಈಗಾಗಲೇ ಇವರು ನಮ್ಮ ಶರಣ್ ಪ್ರಕಾಶ್ ಅವರು ಬಣಜಿಗರು, ಆಮೇಲೆ ನಮ್ಮ ಈಶ್ವರ್ ಖಂಡ್ರವರು ಬಣಜಿಗರು. 2 ಬಣಜಿಗರು ಕೊಟ್ಬಿಟ್ಟಿದ್ವಿ, 3ನೇದು ಹೆಂಗೆ ಕೊಡೋದು ಅಂತ ಪ್ರಶ್ನೆ ಬಂತು. ಹಾಗಾಗಿ ಜಿಲ್ಲಾವಾರು ಹಾಗಾಗಿ ಎಲ್ಲ ಸಬ್ ಕ್ಯಾಸ್ಟ್ಗಳು ತೊಗೊಂಡ್ರಿಂದ ನಾನು ಸ್ವಲ್ಪ ಹಿನ್ನಡೆ ಆಗಿದೆ ಅಂತ ಅನಿಸ್ತಾ ಇದೆ. ಕಳೆದ ಬಾರಿ ಬಿಜೆಪಿಯಿಂದ ಬಂದು ಕಾಂಗ್ರೆಸ್ನ ಸ್ಪರ್ಧೆ ಮಾಡಿ ಬಿಜೆಪಿಯಲ್ಲೂ ಮಿನಿಸ್ಟರ್ ಆಗಿದ್ರು, DCM ಆಗಿದ್ರು. ಈಗ ಲಕ್ಷ್ಮಣ ಸವದಿ ಮತ್ತೊಮ್ಮೆ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಇದೆಲ್ಲ ಲಕ್ಷ್ಮಣ ಸವದಿಗೆ ಮಾಡಿದ್ದೆಲ್ಲ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಂಬಂಧಪಟ್ಟಿದ್ದು. ನಾನು ಅದ್ರ ಬಗ್ಗೆ ಟೀಕೆ ಮಾಡೋಕ್ಕಲ್ಲ. ಅವರು ನನ್ನ ಸ್ನೇಹಿತರೇನೆ. ಕಾರಣಾಂತರದಿಂದ ಏನಪ್ಪ ಪಕ್ಷ ತಿಳಿಸಿ ಬಂದಿದ್ದಾರೆ. ಅವರಾಗಿದೆ. ಅವ್ರಿಗೆ ನಮಗೇನು ಸಂತೋಷ. ನಮ್ಮ ಬೆಳಗಾಂ ಜಿಲ್ಲೆಗೆ ಒಂದು ಪ್ರಬಲವಾಗಿದ್ದಾರೆ, ನನಗೆ ಸಂತೋಷ. ನಿರೀಕ್ಷೆ ನೋಡೋಣ. ಪಕ್ಷ ಕಟ್ಟೋದೇ ನಿರೀಕ್ಷೆ, ಇನ್ನೇನು. ಈಗ ಮತ್ತೇನಿಲ್ವಲ್ಲ, ಮಂತ್ರಿಗಳು 20 ತುಂಬಿಟ್ರಲ್ಲ. ಒಂದೇನಾದ್ರು ಪೆಂಡಿಂಗ್ ಇಟ್ಟಿದ್ರೆ ಅದ್ರಿಗೂ ಟ್ರೈ ಮಾಡಬಾಯ್ತು. ಒಂದೂ ಇಲ್ಲಲ್ಲ, 20 ಕೂಡ ತುಂಬಿರೋದ್ರಿಂದ ಏನು ಮತ್ತೆ ಚಾನ್ಸ್ ಇಲ್ಲ. ಪಕ್ಷ ಸಂಘಟನೆ ಮಾಡಿ ಮುಂದೆ 28ಕ್ಕೆ ನಮ್ಮ ಪಕ್ಷ ಬಂದರೆ ಮತ್ತೆ ಅವಾಗ ಮಂತ್ರಿ ಆಗೋಕ್ಕೆ ಪ್ರಯತ್ನ ಪಡೋದು. ಇವತ್ತು ಸಂಜೆನೇ ಆಗುತ್ತಲ್ಲ? ಇವತ್ತು ಸಂಜೆ 4 ಗಂಟೆಗೆ ಆಗುತ್ತೆ. ಥ್ಯಾಂಕ್ ಯು, ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.